ಸ್ವಭಾವ ಜೀವಕರ್ಮಾಣಿ ದ್ರವ್ಯಂ ಕಾಲಃ ಶ್ರುತಿ ಕ್ರಿಯಾ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ. ಈ ಬ್ರಹ್ಮಸೂತ್ರ ಭಾಷ್ಯದ 25ನೇ ಸೂತ್ರ ಛಂದೋವಿಧಾನ ನೀತಿಕೆಯನ್ನು ಅದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ತತ್ವಪ್ರಕಾಶಕ ಎಲ್ಲ ನೋಡಿ ಮುಗಿಸಿದ್ದೇವೆ. ತತ್ವಪ್ರಕಾಶಕದಲ್ಲಿ ಬಂದಿರುವಂತಹ ಶ್ರುತಿ ಇದು ಸ್ವಭಾವ ಜೀವಕರ್ಮಾಣಿ ಅಂತ. ಆ ಶ್ರುತಿಯಲ್ಲಿ ಶ್ರುತಿ ಅಂತ ಒಂದು ಶಬ್ದ ಇದೆ. ವೇದವು ಕೂಡ ಅನಾದಿ ನಿತ್ಯ ಅಂತ. ಹೀಗೆ ಅನಾದಿಯಾದದ್ದೇ ಆಗಲಿ ನಿತ್ಯವಾದದ್ದೇ ಆಗಲಿ ಅವೆಲ್ಲವೂ ಕೂಡ ಚೇತನವೇ ಆಗಿರಲಿ ಅಚೇತನವೇ ಆಗಿರಲಿ, ವಸ್ತು ಎಂಥದೇ ಆಗಿರಲಿ, ಜಡವೇ ಆಗಿರಲಿ ಚೇತನವೇ ಆಗಿರಲಿ, ಅನಾದಿಯೇ ಆಗಿರಲಿ ಸಾದಿಯೇ ಆಗಿರಲಿ, ಎಲ್ಲವೂ ಕೂಡ ಭಗವಂತನ ಅಧೀನವೇ ಅಂತ ಆ ಶ್ರುತಿ ಹೇಳ್ತದೆ. ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಭಾವಬೋಧ ಟಿಪ್ಪಣಿಯಲ್ಲಿ 574ನೇ ಪುಟದಲ್ಲಿ ಈಗ ನಾವು ನೋಡ್ತಿರುವಂತಹ ಟೀಕಾ ಭಾಗ, ಅದಕ್ಕೆ ಸಂಬಂಧಪಟ್ಟ ಭಾವದೀಪ, ಅದರಲ್ಲಿ ಅತ್ರ ವೇದಾನಾಂ ಅನಾದಿ ನಿತ್ಯತ್ವ ನಾಮ ಪುರಾಣಾದೇಹೇವ ಅನಿಯತ ಪೂರ್ವಿಕತ್ವ ಅಭಾವಾದಿ ರೂಪಂ ಧ್ಯೇಯಂ ಅಂತ ಹೀಗಿದೆ. ಇದು ಈ ಸೂತ್ರಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೆ ಹೋದರೂ ಕೂಡ ನಮ್ಮ ಸಿದ್ಧಾಂತದ ಒಂದು ಪ್ರಮೇಯ ಇದೆ. ಅದಕ್ಕಾಗಿ ಅದನ್ನು ಈಗ ನೋಡಬೇಕು ಅಂತ ನಾವು ತೊಡಗಿದ್ದೇವೆ. ವೇದಗಳು ಅನಾದಿ ನಿತ್ಯ ಅಂತ ಬಂತಲ್ಲ, ಅಲ್ಲಿ ಅನಾದಿಗಳಾದಂಥ ವಸ್ತುಗಳು ಪಟ್ಟಿ ಮಾಡಿದ್ದಾರೆ ಆ ಶ್ರುತಿಯಲ್ಲಿ. ಅದರಲ್ಲಿ ವೇದವು ಕೂಡ ಅನಾದಿ ನಿತ್ಯ ಅಂತ ಬಂದಿದೆ. ಇವೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಇದೆ ಅಂತ. ನಿತ್ಯಾನಾಮಪಿ ಭಗವದಧೀನತ್ವಸ್ಯ ಶ್ರೌತತ್ವ. ಆ ಶ್ರುತಿಯಲ್ಲಿ ಸ್ವಭಾವ ಜೀವಕರ್ಮಾಣಿ ಶ್ರುತಿಯಲ್ಲಿ ವೇದವನ್ನು ನಿತ್ಯ ಅಂತ ನೇರವಾಗಿ ಹೇಳಿಲ್ಲ. ಆದರೆ ವೇದ ನಿತ್ಯ ಅಂತ ಅನ್ನೋದು ನಮ್ಮ ಸಿದ್ಧಾಂತ. ಅವೆಲ್ಲವೂ ಭಗವಂತನ ಅಧೀನ ಹೇಗೆ ಅಂತ ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡಬೇಕಾಗಿದೆ. ಸರಿ, ಹಾಗಾದ್ರೆ ವೇದಗಳು ಅನಾದಿ ನಿತ್ಯ ಅಂದ್ರೆ ಏನರ್ಥ ಅಂತಂದ್ರೆ, ವೇದಗಳಿಗೂ ಪುರಾಣಗಳಿಗೂ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಅದು ಗೊತ್ತಾಗ್ತದೆ. ಪುರಾಣ ಮತ್ತು ಆದಿ ಅಂದ್ರೆ ಇತಿಹಾಸ. ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇದಿಷ್ಟು ಇತಿಹಾಸ. ಪುರಾಣ ಅಂದ್ರೆ ಭಾಗವತಾದಿ ಪುರಾಣಗಳು, 18 ಪುರಾಣಗಳು. ಇವೆಲ್ಲವೂ ಕೂಡ ಅನಿಯತ ಪೂರ್ವಿಕ ಆಗಿರ್ತದೆ. ವೇದಗಳು ಅನಿಯತ ಪೂರ್ವಿಕ ಆಗಿರುವುದಿಲ್ಲ. ಇದು ಅವೆರಡಕ್ಕೂ ಇರುವಂತಹ ವ್ಯತ್ಯಾಸ. ಅನಿಯತ ಪೂರ್ವಿಕ ಅಂತ ಹೇಳಿದೆ ನಾನು, ಅನಿಯತ ಆನುಪೂರ್ವಿಕ. ಆನುಪೂರ್ವಿ ಅಂದ್ರೆ ಆರ್ಡರ್ ಅಂತ ಅರ್ಥ. ಈ ಅಕ್ಷರಗಳ ಆರ್ಡರ್, ಅಗ್ನಿವೀಳೆ ಪುರೋಹಿತಂ ಅಂತ ಹೀಗೆ, ಅಗ್ನಿ ಆದ್ಮೇಲೆ ಈಳೆ, ಆಮೇಲೆ ಪುರೋಹಿತಂ, ಹೀಗೆ ಶಬ್ದಗಳ ಆರ್ಡರ್. ಇಂಥ ಒಂದು ಆನುಪೂರ್ವಿ ಏನಿದೆ ಅದು ಈ ಇತಿಹಾಸ ಮತ್ತು ಪುರಾಣಗಳಲ್ಲಿ ನಿಯತವಾಗಿರೋದಿಲ್ಲ. ಈ ಒಂದು ಕಲ್ಪದಲ್ಲಿ ಒಂದು ಥರ, ಈ ಇನ್ನೊಂದು ಕಲ್ಪದಲ್ಲಿ ಇನ್ನೊಂದು ಕಾಲದಲ್ಲಿ ಮತ್ತೊಂದು ಥರ. ಅದನ್ನ ಅದನ್ನ ರಚಿಸುವಂತಹ ಭಗವಂತ ಅಥವಾ ಭಗವಂತನ ಆಜ್ಞೆಯಿಂದ ಅದನ್ನು ರಚಿಸಿರುವಂತಹ ಮತ್ಯಾರೇ ಆಗಲಿ, ಅವು ಎಲ್ಲ ಕಡೆಯೂ ಕೂಡ ಅದರ ಆನುಪೂರ್ವಿ ಅದು ಒಂದೇ ರೀತಿಯಾಗಿರೋದಿಲ್ಲ, ನಿಯತವಾಗಿರುವುದಿಲ್ಲ. ಅನಿಯತವಾಗಿ ಅದರ ಆನುಪೂರ್ವಿ ಅಂತ ಅನ್ನೋದು ಇರ್ತದೆ. ಇದು ಇತಿಹಾಸ ಮತ್ತು ಪುರಾಣಗಳಿಗೆ ಸಂಬಂಧಪಟ್ಟಂತೆ. ವೇದಗಳಿಗೆ ಸಂಬಂಧಪಟ್ಟಂತೆ ಅನಿಯತವಾಗಿರುವುದಿಲ್ಲ, ಅಂದ್ರೆ ನಿಯತವಾಗಿಯೇ ಇರ್ತದೆ ಅಂತ ಅರ್ಥ. ಈಗ ಅಗ್ನಿವೀಳೆ ಪುರೋಹಿತಂ ಅಂತ ನಮಗೆ ವೇದವಾಕ್ಯ ಕಾಣಿಸ್ತಾ ಇದೆ, ಋಗ್ವೇದದ ಮೊದಲನೇ ಭಾಗ. ಅದು ಇನ್ನೊಂದು ಯಾವುದೋ ಕಲ್ಪದಲ್ಲಿ ಅಗ್ನಿಯ ಬದಲಾಗಿ ವನ್ಹಿಮೀಳೆ ಪುರೋಹಿತಂ ಅಂತ ಆಗೋದಿಲ್ಲ. ಅಗ್ನಿ ಅಂದ್ರೂ ಮತ್ತು ವನ್ನಿ ಅಂದ್ರೆ ಅರ್ಥ ಒಂದೇ ಇರಬಹುದು, ಆದ್ರೆ ಹಾಗಾಗೋದಿಲ್ಲ ಅದು. ಮತ್ತೆ ಇಳೆ ಅಗ್ನಿಂ ಪುರೋಹಿತಂ ಅಂತಲೂ ಹೀಗಾಗೋದಿಲ್ಲ. ಅದರ ಸ್ಥಾನ ವ್ಯತ್ಯಾಸನೂ ಆಗೋದಿಲ್ಲ, ಶಬ್ದ ವ್ಯತ್ಯಾಸನೂ ಕೂಡ ಆಗೋದಿಲ್ಲ. ಹೀಗೆ ಅದರ ಆನುಪೂರ್ವಿ ಅಂತನ್ನೋದು ನಿಯತವಾಗಿರ್ತದೆ ವೇದಗಳಲ್ಲಿ. ವೇದೇತರ ಸಾಹಿತ್ಯದಲ್ಲಿ ಅದನ್ನು ನಾವು ಸುಲಭವಾಗಿ ವಿಷ್ಣು ವೇದ ಅಂತ ಕರೀಬಹುದು. ಒಂದ್ ಕಡೆ ಆಚಾರ್ಯ ಉಪನಿಷತ್ ಭಾಷ್ಯದಲ್ಲಿ ಅದನ್ನು ವಿಷ್ಣು ವೇದ ಅಂತ ಕರೆದಿದ್ದಾರೆ. ವಿಷ್ಣು ವೇದ ಅಂದ್ರೆ ಭಗವಂತ ರಚಿಸಿದ ವೇದ ಅಂತ. ಒಟ್ಟೆ ಎಲ್ಲ ಪೌರುಷೇಯ ಗ್ರಂಥಗಳು. ಅಪೌರುಷೇಯವಾದ ವೇದದಲ್ಲಿ ನಿಯತವಾದ ಅನುಪೂರ್ವಿ ಇರ್ತದೆ. ವಿಷ್ಣು ರಚಿತವಾದ ವೇದ ಮತ್ತು ಇತರ ಶಾಸ್ತ್ರಗಳಲ್ಲಿ ಆ ಅನುಪೂರ್ವಿ ಅಂತಂದು ನಿಯತವಾಗಿ ಇರುವುದಿಲ್ಲ. ಇದು ವ್ಯತ್ಯಾಸ. ನಿಯತ ಆನುಪೂರ್ವಿಕತ್ವ ಅಭಾವಾದಿ ರೂಪಂ ಧ್ಯೇಯಂ ಅಂತಿದೆ. ಆದಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು.
ಅಲ್ಲಿ ಆದಿ ಅಂದ್ರೆ ಅದರ ಆರ್ಡರು ಒಂದೇ ರೀತಿಯಾಗಿರ್ತದೆ ವೇದದ್ದು ಅಂತ ಅನ್ನೋದು ಒಂದು. ಇನ್ನೊಂದು, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಉಪದೇಶ ಮಾಡುವವರು ಕೂಡ ಅದೇ ರೀತಿಯಾಗೇ ಮಾಡಿರ್ತಾರೆ. ಆದಿಪದದಿಂದ ಅದನ್ನು ತಿಳ್ಕೊಳ್ಬೇಕು. ಮೂಲತಃ ಫಂಡಮೆಂಟಲಿ ಅದು ಇರುವುದು ಒಂದೇ ರೀತಿಯಾಗಿದೆ. ಮತ್ತೆ ಅದನ್ನು ಉಪದೇಶ ಮಾಡುವುದು ಕೂಡ ಪರಮಾತ್ಮನಿಂದ ಹಿಡಿದು ಸಕಲ ಮಂತ್ರಗಳಿಗೂ ಮೂಲ ಋಷಿಯಾದಂಥ ಹೈಗ್ರೀವ ರೂಪದ ಭಗವಂತನಿಂದ ಹಿಡಿದು ಪ್ರತಿಯೊಬ್ಬನೂ ಕೂಡ ನಮ್ಮವರೆಗೆ, ನಮ್ಮ ಗುರುಗಳು ನಮಗೇನು ವೇದ ಪಾಠ ಹೇಳಿದ್ದಾರೆ, ಯಾರಿಗಾದ್ರೂ ವೇದ ಪಾಠ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿಯಾಗಿ ನಾವು ಅದನ್ನು ಮತ್ತೆ ಹೊರ ಹಾಕ್ತೇವೆ, ಉಪದೇಶ ಮಾಡ್ತೇವೆ. ಇದು ಆದಿಪದದಿಂದ ಅದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಇರುವುದು ಹಾಗೇನೆ, ಹಾಗೆ ಉಚ್ಚರಿಸಲ್ಪಡುವುದು, ಉಪದೇಶಿಸಲ್ಪಡುವುದು ಹಾಗೇನೆ. ಇದು ವೇದಗಳಿಗೆ ಸಂಬಂಧಪಟ್ಟಂತೆ. ವೇದೇತರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಹೇಗಿದೆಯೋ, ಹೇಗೆ ರಚನಾಕಾರ ಅದನ್ನು ಮಾಡಿದ್ದಾನೋ ಅದರಂತೆ ಮುಂದಿನವರು ಅದನ್ನ ಮುದ್ರಿಸ್ತಾರೆ ಅಥವಾ ಉಪದೇಶ ಮಾಡ್ತಾರೆ. ಇದು ಎಲ್ಲಿ ಕಂಡು ಬಂದಿದೆ ಅಂದ್ರೆ, ಆಮ್ನಾಯೋ ವೇದಾಸ್ತೆ ನಿತ್ಯವಿನ್ನತ್ವಾತ್ ಶ್ರುತಯಶ್ಚಾಖಿಲೈ ಶ್ರುತೇ ಆಮ್ನಾಯೋನನ್ಯಥಾ ಪಾಠ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಪುರಾಣ ವಾಕ್ಯದಿಂದ ಇದು ಗೊತ್ತಾಗ್ತದೆ. ವೇದಕ್ಕೆ ಆಮ್ನಾಯ ಅಂತ ಹೆಸರು. ಅದೇನು ಅಂದ್ರೆ, ಆಮ್ನಾಯ ಅಂದ್ರೆ ವೇದ ಅಂತ ಅರ್ಥ. ಅದರಲ್ಲಿ ಮ್ನಾ ಅಭ್ಯಾಸ ಅಂತ ಧಾತು ಇದೆ, ಅದಕ್ಕೆ ಆಂಗ್ ಅಂತ ಉಪಸರ್ಗ ಇದೆ. ಅದು ಮ್ನಾತಿ, ಈಗ ಯಾ ಧಾತು ಹೇಗೋ ಹಾಗೆ ಯಾತಿ ಇದ್ದಂತೆ ಮ್ನಾತಿ, ಆಮ್ನಾತಿ ಅಂತ ಕರ್ತಿರ ಪ್ರಯೋಗ, ಆಮ್ನಾಯತೆ ಅಂತ ಕರ್ಮಣಿ ಪ್ರಯೋಗ. ಆಮ್ನಾಯ ಅನನ್ಯಥಾ ಪಾಠಾತ್, ಧಾತುವಿನ ಮೂಲ ಅರ್ಥವೇ ಅಭ್ಯಾಸ ಅಂತ, ಅಂದ್ರೆ ಮತ್ತೆ ಮತ್ತೆ ಹೇಳುವುದು. ಅದು ಹೇಗೆ ಹೇಳುವುದು ಮತ್ತೆ ಮತ್ತೆ ಒಮ್ಮೊಮ್ಮೆ ಒಂದೊಂದು ಥರ ಹೇಳುವುದಾ ಅಂತಂದ್ರೆ ಹಾಗಲ್ಲ. ಅನನ್ಯಥಾ ಪಾಠಾತ್, ಹೇಗೆ ಇದೆಯೋ ಹಾಗೆಯೇ ಗುರುವಾದವನು ಶಿಷ್ಯನಿಗೆ ಹೇಳಿಕೊಡುವುದು. ಈ ಕಾರಣದಿಂದ ಆಮ್ನಾಯತೆ ಇತಿ ಆಮ್ನಾಯ ವೇದ ಅಂತಲೇ ಸ್ಮೃತೇ ಅಂದ್ರೆ ಪುರಾಣದ ವಾಕ್ಯ, ತತ್ವನಿರ್ಣಯದಲ್ಲಿ ಬಂದಿರುವಂತಹ ಪುರಾಣ ವಾಕ್ಯ ಹೀಗಿದೆ ಅಂತ ಅದರ ತಾತ್ಪರ್ಯ. ಸರ್ವಜ್ಞತ್ವಾದೀಶ್ವರಸ್ಯ ತದ್ಬುದ್ಧೌ ಸರ್ವದಾ ಪ್ರತೀಯಮಾನತ್ವಾತ್ ಇತಿ ತತ್ವನಿರ್ಣಯೋಕ್ತರೀತ್ಯ ವಿಷ್ಣು ಬುದ್ಧಿಗತತ್ವ ಅಪೇಕ್ಷೆ ನಿತ್ಯಾವೇದಾಹ ಇತ್ಯಾದಿ ಅಂತ ಅಲ್ಲಿಗೊಂದು ಫುಲ್ ಸ್ಟಾಪ್ ಇರೋದು ಒಳ್ಳೆಯದು. ಇತ್ಯಾದಿ ತತ್ವಸಂಖ್ಯಾನ ಟೀಕಾಯಾಮ್ ಅಂತ ಮುಂದೆ ಇದೆ, ಅದು ಆ ತತ್ವಸಂಖ್ಯಾನ ಟೀಕಾಯಾಮ್ ಅಂತ ಅನ್ನೋದು ಮುಂದಿನ ವಾಕ್ಯ. ಇಲ್ಲಿ ಇತ್ಯಾದಿ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಹಾಕೊಳ್ಳೋದು ಅಥವಾ ಕಾಮ ಆದ್ರೂ ಹಾಕೊಳ್ಳೋದು ಒಳ್ಳೆಯದು. ಸರಿ, ಈ ಸರ್ವಜ್ಞತ್ವಾದೀಶ್ವರಸ್ಯ ತದ್ಬುದ್ಧವು ಸರ್ವದಾ ಪ್ರತೀಯಮಾನತ್ವ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರ ಮೂಲ. ಅವ್ರ ಆಚಾರ್ಯ ಏನ್ ಹೇಳಿದ್ದಾರೆ ಅಂದ್ರೆ, ಈಶ್ವರ ಸರ್ವಜ್ಞಾದ್ರಿಂದ, ಭಗವಂತ ಸರ್ವಜ್ಞಾದ್ರಿಂದ ಅವನ ಬುದ್ಧಿ ಯಾವತ್ತೂ ಕೂಡ ನಷ್ಟ ಆಗೋದಿಲ್ಲ. ಆದ್ರಿಂದ ಅದು ಆ ವಾಕ್ಯದಲ್ಲಿಲ್ಲ, ನಾನು ಎಕ್ಸ್ಟ್ರಾ ಹೇಳಿದೆ. ಭಗವಂತ ಸರ್ವಜ್ಞ, ಆದ್ರಿಂದ ಅವನ ಬುದ್ಧಿಯೂ ನಷ್ಟ ಆಗೋದಿಲ್ಲ. ಅವನ ಬುದ್ಧಿ ಎಂದಿಗೂ ನಷ್ಟ ಆಗದೇ ಇರುವಂತಹ ಏಕಪ್ರಕಾರವಾಗಿರುವ ಅವನ ಬುದ್ಧಿಯಲ್ಲಿ ಈ ವೇದಗಳು ಸರ್ವದಾ ಪ್ರತೀಯಮಾನವಾಗಿವೆ. ಯಾವಾಗಲೂ ಕೂಡ ಅವು ಇದ್ದೇ ಇರ್ತವೆ. ನಮಗೇನಾದರೂ ಯಾರು ಪಾಠ ಹೇಳಿದಾಗ ಅವು ನಮ್ಮ ತಲೆಯಲ್ಲಿ ನಿಂತಿರ್ತವೆ, ಕೆಲವು ಕಾಲ ಮೇಲೆ ಮರ್ತು ಹೋಗ್ತವೆ, ಮತ್ತೆ ವಾರ್ಧಕ್ಯ ಬಂದಾಗ ಮರ್ತು ಹೋಗ್ತವೆ, ಸತ್ತು ಮತ್ತೊಮ್ಮೆ ಹುಟ್ಟುವ ಪ್ರಸಂಗ ಬಂದಾಗ ಮರ್ತು ಹೋಗಿರ್ತದೆ. ಹಿಂದೆ ಓದಿದ್ದೆಲ್ಲವೂ ಸಂಸ್ಕಾರ ರೂಪದಿಂದ ಮಾತ್ರ ಇರ್ತದೆ. ಮತ್ತೆ ಚೆನ್ನಾಗಿ ಅಧ್ಯಯನ ಮಾಡಿದಾಗಲೇ ಆ ಸಂಸ್ಕಾರ ನಮಗೆ ಬೆಳಕಿಗೆ ಬಂದು ಮತ್ತೆ ಜ್ಞಾನ ಆಗ್ತದೆ. ನಾವು ಸರ್ವಜ್ಞರ ಅಲ್ಲ, ಆದ್ರಿಂದ ನಮ್ದು ಪರಿಸ್ಥಿತಿ ಹೀಗಿರ್ತದೆ. ಅವನ ಬುದ್ಧಿಯಲ್ಲಿ ಇದು ಸರ್ವತಾ ಇದ್ದೇ ಇರ್ತದೆ ಅಂತ ತತ್ವನಿರ್ಣಯದಲ್ಲಿ ಬಂದಿದೆ. ಆದ್ರಿಂದ ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಅಂತ ತತ್ವನಿರ್ಣಯದಲ್ಲೇ ಮತ್ತೊಂದು ಶ್ಲೋಕ ಇದೆ. ವೇದಗಳೆಲ್ಲವೂ ಕೂಡ, ಎಲ್ಲಾ ವೇದಗಳು ಕೂಡ ನಿತ್ಯವೇ, ಶಾಶ್ವತ ವಿಷ್ಣು ಬುದ್ಧಿಗಾಹ, ಅವೆಲ್ಲವೂ ಕೂಡ ಶಾಶ್ವತವಾಗಿವೆ, ವಿಷ್ಣು ಬುದ್ಧಿಗವಾಗಿವೆ ಅಂತ ಆ ತತ್ವನಿರ್ಣಯದಲ್ಲಿ ಬಂದಿರುವಂತಹ ಮತ್ತೊಂದು ವಾಕ್ಯ. ಅಲ್ಲಿ ಈ ವಿಷ್ಣು ಬುದ್ಧಿಗ ತತ್ವ ಅಪೇಕ್ಷೆ, ನಿತ್ಯ ವೇದಗಳನ್ನು ನಿತ್ಯ ಅಂತ ಹೇಳಿರುವುದು ಯಾಕೆ ಅಂದ್ರೆ ವಿಷ್ಣುವಿನ ಬುದ್ಧಿಯಲ್ಲಿ ಅವು ಇರುವುದರಿಂದ. ಇದು ತತ್ವನಿರ್ಣಯದಲ್ಲಿ ಪ್ರತಿಪಾದಿತವಾದ ವೇದಾಪೌರುಷಯುಕ್ತದ ಬೇಸ್ ಇದು. ಯಾಕೆ ವೇದ ಅಪೌರುಷೇಯ, ಯಾಕೆ ಅದು ಅನಾದಿ ನಿತ್ಯ ಅಂದ್ರೆ ಅದು ವಿಷ್ಣುವಿನ ಬುದ್ಧಿಯಲ್ಲಿ ಅನಾದಿ ಕಾಲದಿಂದಲೂ ಹಾಗೇ ಇರುವುದರಿಂದ, ಅನಂತ ಕಾಲದವರೆಗೂ ಅನಂತ ಕಾಲಕ್ಕೂ ಅದು ಹಾಗೇ ಇರುವುದರಿಂದ ಅದನ್ನ ಆ ಥರ ಹೇಳ್ತಾರೆ. ಅದು ಬುದ್ಧಿಯಲ್ಲಿಯೂ ಹಾಗೇ ಇದೆ ಮತ್ತು ಇರುವುದು ಹಾಗೇ ಇದೆ. ಅದರ ಎರಡು ಸಂಗತಿಯಲ್ಲಿ, ಒಂದು ವಸ್ತುಸ್ಥಿತಿ, ಇನ್ನೊಂದು ಅದರ ಜ್ಞಾನ. ಅದರ ವಸ್ತುಸ್ಥಿತಿಯೂ ಕೂಡ ಅನಾದಿ ಕಾಲದಿಂದ ಒಂದೇ ರೀತಿಯಾಗಿದೆ, ಅನಂತ ಕಾಲಕ್ಕೂ ಹಾಗೇ ಇರ್ತದೆ. ಮತ್ತು ಅದು ವಿಷ್ಣುವಿನ ಬುದ್ಧಿಯಲ್ಲಿಯೂ ಕೂಡ
ಅದು ಹೇಗಿದೆಯೋ ಹಾಗೆಯೇ ಗ್ರಹಿಸಲ್ಪಟ್ಟಿದೆ. ಇದು ತತ್ವನಿರ್ಣಯದಲ್ಲಿ ಬಂದಿರುವಂತಹ ವಿಚಾರ. ತತ್ವನಿರ್ಣಯದಲ್ಲಿ ನಿತ್ಯಾವೇದ ಸಮಸ್ತಾಶ್ಚ ಅನ್ನುವ ಮಾತು ಅದು ಬ್ರಹ್ಮಾಂಡ ಪುರಾಣದ ಮಾತು. ನಾನು ಅವಾಗ ಅದರ ಅರ್ಥ ಹೇಳಿದ್ದೆ. ಸರ್ಗೆ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ಆ ಭಗವಂತನಿಂದಲೇ ಅದು ಉದ್ಗೀರಿಯಂತೆ ಉಪದೇಶಿಸಲ್ಪಡ್ತದೆ, ಮೊದಲು ಹೊರ ಹಾಕಲ್ಪಡ್ತದೆ. ಅದು ಹಿಂದೆ ಹೇಗಿತ್ತೋ ಹಾಗೇನೆ, ಅದೇ ಕ್ರಮ, ಅದೇ ವರ್ಣ, ಅದೇ ಸ್ವರ. ಅತಃ ಶ್ರುತಿತ್ವಮೇತಾಸಾಂ, ಅದರಿಂದ ಅವುಗಳನ್ನು ಶ್ರುತಿ ಅಂತಾರೆ. ಎಲ್ಲರಿಂದಲೂ ಅದು ಕೇಳಲ್ಪಟ್ಟದ್ದು ಮಾತ್ರ. ಈ ಉಳಿದವರಿಗೆ ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ. ಒಬ್ಬ ಋಷಿ ವೇದ ದ್ರಷ್ಟಾರನಾದ ಋಷಿ ಅಂತ ಅನ್ಸ್ಕೋತಿರ್ತಾನೆ ಕೆಲವು ಬಾರಿ. ಯಾಕೆ ಹಾಗೆ ಅವನು ಕರೀತಾರೆ ಅಂದ್ರೆ, ಈ ಹಿಂದಿನ ಯಾವುದೋ ಜನ್ಮದಲ್ಲಿ ಗುರುಗಳ ಮೂಲಕ ಅವನು ಅದನ್ನು ಅಧ್ಯಯನ ಮಾಡಿದಾನೆ. ಈ ಜನ್ಮದಲ್ಲಿ ಗುರುಗಳ ಉಪದೇಶವಿಲ್ಲದೇನೆ ಭಗವಂತನ ಅನುಗ್ರಹದಿಂದ ತಾನು ಹಿಂದೆ ಏನು ಅಧ್ಯಯನ ಮಾಡಿದಾನಲ್ಲ ಅದರ ಯಾವುದೋ ಒಂದು ಭಾಗ ಅಥವಾ ಇಡೀ ಭಾಗ ಆಗಬಹುದು. ಅದು ಅವನಿಗೆ ಮತ್ತೊಂದ್ಸರಿ ತಾನೇ ಹೊಳಿತದೆ. ಅದಕ್ಕೆ ಅವನು ಋಷಿ ಅಂತ ಕರ್ಸ್ಕೊತಾನಷ್ಟೆ. ವಸ್ತುತಃ ಮೂಲ ಋಷಿ ಎಲ್ಲದಕ್ಕೂ ಹಯಗ್ರೀವ, ಮತ್ತೆ ಅದಾದ್ಮೇಲೆ ಲಕ್ಷ್ಮೀದೇವಿ, ಮುಂದೆ ಚತುರ್ಮುಖ ಬ್ರಹ್ಮ, ಗರುಡ ಸುಪರ್ಣೋಖಿಲ ವೇದಾನಾಮ್ ಅಂತ ಋಗ್ಭಾಷೆದಲ್ಲಿ ಬರುವಂತೆ ಗರುಡ ಎಲ್ಲಾ ವೇದಗಳಿಗೂ ಗರುಡ, ಯಜುರ್ವೇದಕ್ಕೆ ರುದ್ರ, ಸಾಮವೇದಕ್ಕೆ ಪ್ರಾಣ, ಹೀಗೆಲ್ಲ ಬರ್ತದೆ. ಯಜುರ್ವೇದಾತ್ಮಕೋ ಹರಹ ಅಂತ ಹೇಳಿ. ಅದರ ಅಭಿಮಾನಿಗಳನ್ನ ಕೆಲವು ಸರಿ ಅದರ ಅಭಿಮಾನಿಗಳನ್ನು ಹೇಳ್ತಾರೆ, ಕೆಲವು ಸರಿ ಅದರ ಋಷಿಗಳನ್ನು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಕಡೆ ಅದನ್ನ ವರ್ಣನೆ ಮಾಡ್ತಿರ್ತಾರೆ. ಇವೆಲ್ಲ ಹರಿಯಿಂದ ದೃಷ್ಟವಾದದ್ದು, ಉಳಿದವರು ಅದನ್ನು ಕೇಳಿದ್ದಾರೆ ಮಾತ್ರ, ಅದರಿಂದ ಅವುಗಳನ್ನು ಶ್ರುತಿ ಅಂತ ಹೇಳ್ತಾರೆ. ಆದರೆ ಪುರಾಣಾನಿ ತದರ್ಥಾನಿ ಸರ್ಗೇ ಅನ್ಯಥ ಇವತ್ತು. ಪುರಾಣಗಳನ್ನು ಮಾತ್ರ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಬೇರೆ ಬೇರೆ ರೀತಿಯಾಗೇ ಉಪದೇಶಿಸ್ತಾನೆ ಭಗವಂತ, ರಚಿಸ್ತಾನೆ. ಅನ್ಯಥ ಇವತ್ತು ಬೇರೆ ರೀತಿಯಾಗಿ ಹಿಂದಿನ ಆರ್ಡರ್ನಂತೆ ಅಲ್ಲ. ಅತಃ ಅನಿತ್ಯಾನಿ, ಆದ್ರಿಂದ ಅದನ್ನು ನಾವು ಅನಿತ್ಯ ಅಂತ ಹೇಳೋದು ಅಂತ ಹೀಗದರ ತಾತ್ಪರ್ಯ. ಇಷ್ಟು ತತ್ವನಿರ್ಣಯದಲ್ಲಿ ಬಂದಿರುವಂತಹ ಮಾತು. ಈ ತತ್ವಸಂಖ್ಯಾನ ಟೀಕಾಯಾಮ್ ನಿತ್ಯತ್ವಂ ನಾಮ ಕೂಟಸ್ಥತೆಯ ಅನಾದಿ ನಿತ್ಯ ಆದ್ಯಂತ ಶೂನ್ಯತ್ವಂ ಇತ್ಯುಕ್ತಾವಪಿ ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತಾ ವಿಷ್ಣು ಬುದ್ಧಿಗಾಹ ಇತ್ಯೇತತ್ ತತ್ವನಿರ್ಣಯ ಟೀಕಾಯಾಮ್. ಈ ತತ್ವ ಆಚಾರ್ಯರು ಮೂಲ ತತ್ವ ಸಂಖ್ಯಾನ ಮತ್ತು ತತ್ವನಿರ್ಣಯ ಏನಿದೆ ಅದರಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ತತ್ವ ಸಂಖ್ಯಾನಕ್ಕೆ ಜಯತೀರ್ಥರು ಟೀಕಾ ಬರೆದಾಗ ಹಾಗೆ ತತ್ವನಿರ್ಣಯಕ್ಕೆ ಜಯತೀರ್ಥರು ಟೀಕಾ ಬರೆದಾಗ ಸ್ವಲ್ಪ ಅಲ್ಲಿ ಈ ವರ್ಣಗಳ ಆ ಮೂಲಕ ವೇದಗಳ ನಿತ್ಯತ್ವದ ಬಗ್ಗೆ ಸ್ವಲ್ಪ ಬೇರೆ ಅಭಿಪ್ರಾಯ ಹೇಳಿದಂತೆ ಕಂಡು ಬರ್ತದೆ. ತತ್ವ ಸಂಖ್ಯಾನ ಟೀಕಾದಲ್ಲಿ ಏನಿದೆ ವಿಷಯ, ಅಲ್ಲಿ ನಿತ್ಯವಾದದ್ದು ಅನಿತ್ಯವಾದದ್ದನ್ನೆಲ್ಲ ವಿಭಾಗ ಮಾಡಿ ತೋರಿಸಿದ್ದಾರೆ. ಈ ನಿತ್ಯತ್ವ ನಾಮ, ನಿತ್ಯತ್ವ ಅಂತಂದ್ರೆ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂ ಇತ್ಯುಕ್ತಾವಪಿ, ಹೀಗೆ ಹೇಳಲ್ಪಟ್ಟಿದ್ರು. ನಾವೀಗ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಹೀಗೆ ಹೇಳಲ್ಪಟ್ಟಿದೆ ಅಂತ ಒಂದು ಫುಲ್ ಸ್ಟಾಪ್ ಹಾಕೋಣ. ತತ್ವ ಸಂಖ್ಯಾನ ಟೀಕಾದಲ್ಲಿ ವೇದಗಳು ನಿತ್ಯ ಅಂದ್ರೆ ಏನರ್ಥ, ಕೂಟಸ್ಥ, ಅವು ಈ ನಿರ್ವಿಕಾರವಾಗಿವೆ, ಆದಿ ಅಂತ ಅನ್ನೋದೇ ಅವಕ್ಕಿಲ್ಲ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಮುಂದೆ ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಅಂತ ತತ್ವನಿರ್ಣಯ ಆಚಾರ್ಯರ ಮೂಲ ಏನಿದೆ ಅದಕ್ಕೆ ಜಯತೀರ್ಥ ಟೀಕಾ ಬರೆಯುವಾಗ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಅಂತ ಹೇಳಿದ್ದಾರೆ. ಇದು ಸಮಸ್ಯೆ ಬರೋದು. ತತ್ವನಿರ್ಣಯನೂ ಕೂಡ ನಾನು ಇದ್ರ ಜೊತೆಗೆ ಇಲ್ಲಿ ಇಟ್ಕೊಂಡಿದ್ದೇನೆ. ತತ್ವ ಸಂಖ್ಯಾನದ ಟೀಕಾದಲ್ಲಿ ಜಯತೀರ್ಥರು ವೇದಗಳನ್ನ ಕೂಟಸ್ಥ ನಿತ್ಯ ಅಂತ ಹೇಳಿದ್ದಾರೆ. ಕೂಟಸ್ಥ ಎಂಬ ಶಬ್ದ ಅದು ಒಂದು ಪಾರಿಭಾಷಿಕ ಶಬ್ದ, ನಿರ್ವಿಕಾರ ಅಂತ ಅದಕ್ಕೆ ಅರ್ಥ. ಅದಕ್ಕೆ ಯಾವ ವ್ಯತ್ಯಾಸ ಆಗೋದಿಲ್ಲ ಅಂತ ಅರ್ಥ. ಆದಿ ಅಂತ ಇಲ್ವೇ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ನಿತ್ಯಾವೇದ ಸಮಸ್ತಾಶ್ಚ ಅನ್ನುವ ತತ್ವನಿರ್ಣಯದ ಮಾತನ್ನ ಉದ್ಧರಿಸುವಾಗ ಅಲ್ಲಿ ಟೀಕಾ ಬರೆಯುವಾಗ ಒಂದು ಪ್ರಶ್ನಕ್ಕೆ ಜಯತೀರ್ಥರಿಗೆ ಉತ್ತರ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಅಲ್ಲಿ ಅಂದ್ರೆ, ವರ್ಣಗಳು ನಿತ್ಯ ಆಗಿವೆ, ವರ್ಣಾಸ್ತಾವತ್ ನಿತ್ಯತ್ವಾತ್ ಸರ್ವಗತತ್ವಾಚ ಸ್ವತಃ ಕ್ರಮಶೂನ್ಯ. ಇದು ತತ್ವನಿರ್ಣಯ ಟೀಕಾದಲ್ಲಿ ಪೂರ್ವ ಪಕ್ಷ. ವರ್ಣಗಳು ನಿಮ್ಮ ಸಿದ್ಧಾಂತದಲ್ಲಿ ನಿತ್ಯ ಮತ್ತು ಸರ್ವಗತ, ಅದು ಎಲ್ಲ ಕಡೆನೂ ಎಲ್ಲ ವರ್ಣಗಳು ಇವೆ. ಅವಕ್ಕೊಂದು ಸ್ವತಃ ಒಂದು ಬೇಸಿಕಲಿ ಅದಕ್ಕೊಂದು ಕ್ರಮ ಆರ್ಡರೇ ಇಲ್ಲ. ಕ್ರಮ ಇಲ್ಲದೆ ಹೋದ್ರೆ ಅದೊಂದು ಪದನೂ ಅನ್ಸ್ಕೊಳ್ಳೋದಿಲ್ಲ, ಒಂದು ವಾಕ್ಯವೂ ಅನ್ಸ್ಕೊಳ್ಳೋದಿಲ್ಲ. ಈಗ ನಾ ಇರುವ ಜಾಗದಲ್ಲಿ ಅಕಾರವೂ ಇದೆ, ಗಕಾರವೂ ಇದೆ, ನಕಾರನೂ ಇದೆ. ಎಲ್ಲವೂ ಎಲ್ಲ ಕಡೆನೂ ಇರೋದ್ರಿಂದ ಅದು ಅಗ್ನಿ ಅಂತ ಆಗಬೇಕಾದ್ರೆ ಅದಕ್ಕೊಂದು ಆರ್ಡರ್ ಬೇಕಲ್ಲ. ನಾಪಿ ತತ್ತಮ್ ಅಂತದೇನು ಪ್ರಾಮಾಣ್ಯ,
ವರ್ಣಗಳು ಒಂದು ಕ್ರಮವನ್ನು ಪಡೆದು ಪದ ಆಗಬೇಕು, ಪದಗಳು ಒಂದು ಕ್ರಮವನ್ನು ಪಡೆದು ವಾಕ್ಯ ಆಗಬೇಕು. ಆವಾಗ ಅದೊಂದು ಅರ್ಥವನ್ನು ಬೋಧಿಸಿದ್ರೆ ಅದು ಪ್ರಮಾಣ ಆಗೋದು. ಆದ್ರಿಂದ ವರ್ಣಗಳನ್ನು ನಿತ್ಯ ಅಂತ ಏನೋ ನೀವು ಹೇಳಿದ್ರು ಕೂಡ ಈ ಕ್ರಮ ಅಂತ ಅನ್ನೋದನ್ನು ಪೌರುಷೇಯ ಅಂತ ಹೇಳ್ಬೇಕಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ನಮ್ಮ ಎದುರಿಗಿದ್ದವರು. ತತ್ಕಥಂ ವೇದಸ್ಯ ಅಪೌರುಷೇಯತ್ವ. ಹಾಗಾದ್ರೆ ವೇದವನ್ನು ಅಪೌರುಷೇಯ ಅಂತ ಹೇಗೆ ಹೇಳಿದ್ರೆ, ಈ ವೇದನೂ ಕೂಡ ವೇದ ಅಂದ್ರೆ ಏನರ್ಥ? ಬೇಸಿಕಲಿ ವೇದ ಅಂದ್ರೆ ಏನು? ವೇದ ಅಂದ್ರೆ ಒಂದು ಪುಸ್ತಕ ಅಲ್ವಲ್ಲ, ಹಾಳೆ, ಅದರೊಂದು ಬೈಂಡು, ಅದರಲ್ಲಿ ಮುದ್ರಿತವಾದ ಅಕ್ಷರಗಳು, ಅದಕ್ಕೊಂದು ಗುರುತು ಮಾಡ್ಲಿಕ್ಕೆ ಇರುವಂತ ದಾರ, ಇದು ಪುಸ್ತಕವನ್ನು ವೇದ ಅಂತ ನಾವು ಅನ್ನೋದಲ್ಲ. ವೇದದ ಪುಸ್ತಕಕ್ಕೂ ಮಹಾಭಾರತದ ಪುಸ್ತಕಕ್ಕೂ ಆ ದೃಷ್ಟಿಯಿಂದ ಯಾವುದೇ ವ್ಯತ್ಯಾಸ ಇರಲಿಕ್ಕಿಲ್ಲ. ವೇದ ಅಂದ್ರೆ ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ ಪೋಣಿಸಲ್ಪಟ್ಟ ಅಕ್ಷರಗಳ, ಪದಗಳ, ವಾಕ್ಯಗಳ ಮಾಲೆ, ಇದೇ ವೇದ ಆಗಬೇಕು. ಇದು ವರ್ಣಗಳು ನಿತ್ಯ ಆದರೂ ಕೂಡ ಆ ಕ್ರಮ ಅಂತ ಅನ್ನೋದು ಅನಿತ್ಯನೇ ಅಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಕ್ರಮ ಅನಿತ್ಯ ಆದ್ಮೇಲೆ ಕ್ರಮ ವಿಶಿಷ್ಟವಾದಂತಹ ಕ್ರಮರೂಪವಾದ ವೇದವು ಕೂಡ ಪೌರುಷೇಯ ಆಗಬೇಕಲ್ಲ ಅಂತ. ಅದಕ್ಕೆ ಜಯತೀರ್ಥರು ಅಲ್ಲಿ ಉತ್ತರ ಕೊಡ್ತಾರೆ. ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ. ನಾವು ವೇದಕ್ಕೆ ಕೂಟಸ್ಥ ನಿತ್ಯತ್ವವನ್ನು ಹೇಳುವುದಿಲ್ಲ. ನಿತ್ಯತ ಅಂತ ಅನ್ನೋದು ಎರಡು ಥರದ್ದು ಅಂತ ಆ ಮೂಲಕ ಅವರು ಸೂಚನೆ ಮಾಡಿದಾಗಾಯ್ತು. ನಿರ್ವಿಕಾರ ನಿತ್ಯತ್ವ ಒಂದು, ಕೂಟಸ್ಥ ಅಂದ್ರೆ ನಿರ್ವಿಕಾರ ಅಂತ ನಾನು ಆವಾಗಲೇ ಹೇಳಿದೆ. ಯಾವುದೇ ರೀತಿಯಾದ ವಿಕಾರವಿಲ್ಲದೆ ಇರುವಂಥ ನಿತ್ಯತ್ವ ಅಂತ ನಾವು ವೇದಕ್ಕೆ ಹೇಳ್ತಾ ಇಲ್ಲ. ನಾವು ಹೇಳ್ತಿರುವಂಥ ನಿತ್ಯತ್ವ ಬೇರೆ ಥರ ಇದೆ. ವೇದಗಳಲ್ಲಿ ಒಂದು ವಿಕಾರ ಇದೆ ಅಂತ ಒಪ್ಕೊಂಡಿದ್ದಾರೆ ಜಯತೀರ್ಥರು. ಯಾಕೆಂದ್ರೆ ಆ ಕ್ರಮ ಏನಿಲ್ಲ, ವರ್ಣಗಳ ಕ್ರಮ, ಆ ವರ್ಣಗಳನ್ನು ಒಂದು ನಿರ್ದಿಷ್ಟವಾದ ಕ್ರಮದ ರೂಪದಲ್ಲಿ ಹೈಗ್ರೀವ ಉಪದೇಶಿಸಿದ. ಲಕ್ಷ್ಮೀ ಬ್ರಹ್ಮ ಅದನ್ನೆಲ್ಲ ಗ್ರಹಿಸಿದರು. ಮುಂದಿನ ಜ್ಞಾನಿಗಳು ಕೂಡ ಅದನ್ನು ಗ್ರಹಿಸಿದರು. ಅಂತೂ ಕ್ರಮ ಇಲ್ಲದ ಹಿಂದೆ ಬಂತು. ಆದ್ರಿಂದ ಇಲ್ಲದೇ ಇರುವ ಕ್ರಮ ಬಂದ್ರೆ ಅದೊಂದು ವಿಕಾರವೇ. ಜಗತ್ತಿನಲ್ಲಿ ಎಲ್ಲೇ ಆಗಲಿ, ಮೊದಲು ಬಾಲ್ಯ ಇರಲಿಲ್ಲ, ಬಂತು. ಆಮೇಲೆ ಯೌವನ ಇರಲಿಲ್ಲ, ಅದು ಬಂತು. ಮುಂದೆ ಬಾಲ್ಯ ಹೋಯಿತು, ಯೌವನ ಹೋಯಿತು, ಮಧ್ಯ ವಯಸ್ಸು ಬಂತು, ಆವಾಗ ಯೌವನ ಹೊರಟೋಗ್ತದೆ. ಇಲ್ಲದೇ ಇರುವುದು ಎಲ್ಲಿಯಾದರೂ ಬಂದ್ರೆ ಅದೆಲ್ಲ ವಿಕಾರವೇ. ಮೊಸರು ಆಮೇಲೆ ಹುಟ್ಟಿದರೆ ಅದು ಹಾಲಿನ ವಿಕಾರವೇ. ಅದರಿಂದ ಇಲ್ಲದೇ ಇರುವ ಕ್ರಮವನ್ನು ಒಳಗೊಂಡು ವೇದ ತಯಾರಾದರೆ ಮತ್ತು ಅದನ್ನ ಸವಿಕಾರ ಅಂತಲೇ ಹೇಳಬೇಕು, ನಿರ್ವಿಕಾರ ಅಂತ ಹೇಳಿ ಬರೋದಿಲ್ಲ. ಅಂದ್ರೆ ಜೈತೀರ್ಥರು ಹೋಗ್ತಾರೆ ಅದನ್ನು. ಸರಿ, ನಾವು ವರ್ಣಗಳಿಗೆ ನಿರ್ವಿಕಾರ ನಿತ್ಯತ್ವವನ್ನು ಹೇಳ್ತಾ ಇಲ್ಲ, ಹಾಗಾದ್ರೆ ಇನ್ನೇನು ಹೇಳ್ತೀರಿ? ನಿಮ್ಮ ತಾತ್ಪರ್ಯ ಏನು ಅಂದ್ರೆ ಶಬ್ದತಃ ಅರ್ಥತಃ ಏಕ ಪ್ರಕಾರತಾಮೇವ. ಆದ್ರಿಂದ ನಾವು ಅಭಿಪ್ರಾಯ ಏನು? ಕಿಂತು ಆದರೆ ವೇದಗಳು ಅಪೌರುಷೇಯ ನಿತ್ಯ ಅಂತ ಏನರ್ಥ ಅಂದ್ರೆ ಶಬ್ದದ ದೃಷ್ಟಿಯಿಂದಲೂ ಅರ್ಥದ ದೃಷ್ಟಿಯಿಂದಲೂ ಯಾವತ್ತೂ ಒಂದೇ ರೀತಿಯಾಗಿ ಇರ್ತವೆ ಅಂತ ಮಾತ್ರ ಅರ್ಥ. ಅವುಗಳ ಶಬ್ದ ಜೋಡಣೆಯೂ ಒಂದೇ ಥರ ಇರ್ತದೆ. ಅವುಗಳಿಂದ ಪ್ರತಿಪಾದ್ಯವಾದ ಅರ್ಥಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ವ್ಯತ್ಯಾಸ ಇಲ್ಲ. ಹಿಂದಿನ ಕಲ್ಪದಲ್ಲಿ ಈ ವಿಷಯ ಹೀಗಿತ್ತು, ಈಗಿನ ಕಲ್ಪದಲ್ಲಿ ವಿಷಯ ಹೀಗಿದೆ ಅಂತ ಇರೋದಿಲ್ಲ. ವೇದದಿಂದ ಪ್ರತಿಪಾದ್ಯವಾದ ಅರ್ಥ ಆಗಲಿ, ವೇದದ ಶಬ್ದಗಳಾಗಲಿ ಒಂದೇ ರೀತಿಯಾಗಿ ಯಾವಾಗಲೂ ಇರ್ತವೆ. ಇದೇ ನಮ್ದು ದೃಷ್ಟಾಂತ, ಇದೇ ನಮ್ದು ವೇದಾಪೌರುಷ ಸಿದ್ಧಾಂತ. ಆದ್ರಿಂದ ಕ್ರಮವೂ ಒಂದು ವೇಳೆ ಕೃತಕ ಆದರೂ ಕೂಡ ಮತ್ತೆ ಪುರುಷಾಭಿಪ್ರಾಯ ಪ್ರವೇಶೇಪಿ ತತ್ವನಿರ್ಣಯದಲ್ಲಿ ಬಂದಿರೋ ಮಾತು. ಕ್ರಮವನ್ನು ಕೃತಕ ಅಂತ ಒಪ್ಪೋಣ, ಅದನ್ನು ಜನ್ಯವಾದದ್ದು ಅಂತ ಒಪ್ಪೋಣ. ಮತ್ತು ಯಾವನೋ ಒಬ್ಬ ಪುರುಷ ಅದರಲ್ಲಿ ತನ್ನ ಅಭಿಪ್ರಾಯವನ್ನ ಸೇರಿಸಿ ವೇದವಾಕ್ಯವನ್ನು ಪ್ರಯೋಗ ಮಾಡ್ತಿರ್ತಾನೆ. ಹಿಂದೆ ಹಯಗ್ರೀವ ಮಾಡಿದ ನಮ್ಮ ಗುರುಗಳು ನಾವು ವೇದ ಪುರುಷತ್ವ ಉಪದೇಶ ಮಾಡಿದ್ರು, ಅದು ವಿಷಯ ಬೇರೆ. ಇವತ್ತು ನಾನು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿ ದೇವರಿಗೆ ಅಭಿಷೇಕ ಮಾಡಿದರೆ, ಇಲ್ಲಿ ಪುರುಷ ಅಂದ್ರೆ ನಾನು, ನನ್ನ ಅಭಿಪ್ರಾಯ ವೇದವಾಕ್ಯದಲ್ಲಿ ಪ್ರವಿಷ್ಟ ಆಯ್ತಲ್ಲ, ಆದ್ದರಿಂದ ಪೌರುಷೇಯವೇ ಆಯಿತು ಅಂತ ಕೆಲವರು ವಾದ ಮಾಡ್ತಾರೆ. ಕೆಲವರು ಆ ಥರ ವಾದ ಮಾಡೋದಿದೆ. ಅದು ಪ್ರಶ್ನೆ ಅಲ್ಲ. ನಾನು ಒಂದು ಅರ್ಥವನ್ನು ಅಭಿಪ್ರಾಯದಲ್ಲಿ ಇಟ್ಕೊಂಡು ಅದನ್ನು ಪ್ರಯೋಗ ಮಾಡ್ತೇನೆ. ನನ್ನ ಗುರುಗಳು ಹಾಗೆ ಮಾಡಿದ್ದಾರೆ, ಅವ್ರ ಗುರುಗಳು ಹಾಗೆ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನು ಪೈಲ ಋಗ್ವೇದದ ಪ್ರವರ್ತಕ, ಅವನಲ್ಲಿ ಆವಿಷ್ಟನಾದ ಶೇಷ ಚತುರ್ಮುಖ ಬ್ರಹ್ಮ, ಎಲ್ಲಾ ದೇವತೆಗಳು ಲಕ್ಷ್ಮೀ ಹಯಗ್ರೀವ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಇಟ್ಕೊಂಡು ಆ ವೇದವಾಕ್ಯವನ್ನು ಪ್ರಯೋಗ ಮಾಡಿದರೂ ಕೂಡ ಅಭಿಪ್ರಾಯ ತಮ್ಮದೇ ಆದ ಅಭಿಪ್ರಾಯ. ಕೆಲವು ಸರಿ ಅಭಿಪ್ರಾಯ ಬದಲಾಗೋದು ಇದೆ, ಅದರಿಂದ ಅವ್ರು ಬೇರೆ ಬೇರೆ ತರ ವ್ಯಾಖ್ಯಾನಗಳು ಮಾಡ್ತಿರ್ತಾರೆ. ಕೆಲವರು ತಪ್ಪು ವ್ಯಾಖ್ಯಾನ ಮಾಡ್ತಾರೆ, ಅದು ವಿಷಯ ಬೇರೆ. ಸರಿಯಾಗಿ ವ್ಯಾಖ್ಯಾನವನ್ನೇ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರಲ್ಲ, ಹೊಸ ಹೊಸ ಅರ್ಥಗಳನ್ನು ಹೇಳ್ತಾರಲ್ಲ. ಹಾಗಾಗಿ ಪುರುಷ ಅಭಿಪ್ರಾಯ ಪ್ರವೇಶ ಆದರೂ ಕೂಡ ವೇದದ ಪೌರುಷಯುಕ್ತಕ್ಕೇನು ಧಕ್ಕೆ ಇಲ್ಲ, ಕ್ರಮಕೃತಕ ಆದರೂ ಧಕ್ಕೆ ಇಲ್ಲ. ಯಾಕೆಂದ್ರೆ ಧಕ್ಕೆ ಯಾಕಿಲ್ಲ ಅಂದ್ರೆ ಸ್ವತಂತ್ರಸ್ಯ ವಕ್ತು ಅಭಾವ, ಹಿಂದೆಂದೂ ಇಲ್ಲದಂತೆ
ಇದನ್ನ ಹೊಸದಾಗಿ ಒಂದು ಆರ್ಡರ್ನಲ್ಲಿ ಪೋಣಿಸಿದ ವ್ಯಕ್ತಿ ಯಾರೂ ಇಲ್ಲ. ಆದ್ರಿಂದ ಅದನ್ನ ನಾವು ಅಪೌರುಷೇಯ ಅಂತ ಈ ಥರ ವರ್ಣನೆ ಮಾಡ್ತೀವಿ. ಇದು ಇಲ್ಲಿ ಈಗ ನಾವು ನೋಡ್ತಿರುವ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕ್ರಮಸ್ಯ ಕೃತಕತ್ವೇಪಿ ಇತ್ಯುಕ್ತ್ಯ ನಿತ್ಯ ವಿಭೂತೀನಾಂ ವರ್ಣಾನಾಂ ಉಚ್ಚಾರಣಾದೀನ ಕ್ರಮ ವಿಶಿಷ್ಟಾನಾಮೇ ವೇದತ್ವೇನ. ವೇದ ಅಂದ್ರೆ ಏನರ್ಥ? ನಿತ್ಯ ವಿಭೂನಾಂ, ಯಾವತ್ತೂ ಎಲ್ಲಾ ಕಡೆಯೂ ವ್ಯಾಪ್ತವಾಗಿರುವಂತಹ, ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ವ್ಯಾಪ್ತವಾಗಿರುವಂತಹ ವರ್ಣಗಳು. ಆ ವರ್ಣಗಳು ನಮ್ಮ ಉಚ್ಚಾರದ ಮೂಲಕ ಒಂದು ಕ್ರಮವನ್ನು ಪಡ್ಕೋತವೆ. ಕ್ರಮವನ್ನು ಪಡ್ಕೊಂಡು ಒಂದು ಪದ, ಒಂದು ವಾಕ್ಯವಾಗಿ ಸಂಘಟಿತ ಆಗ್ತವೆ. ಅದೇ ವೇದ ಅಂದ್ರೆ, ಬೇರೆ ಏನಲ್ಲ. ಆದ್ರಿಂದ ವರ್ಣಾದಿವತ್ತು ಮುಖ್ಯತಃ ಅನಾದಿತ್ವ ಅಭಾವ. ಅಲ್ಲಿ ಮುಖತಃ ಅಂತಿದೆ, ಅದು ಮುಖತಃ ಸರಿಯಲ್ಲ. ವರ್ಣ ಹೇಗೆ ಮುಖ್ಯವಾಗಿ ಅನಾದಿಯೋ ಹಾಗೆ ವೇದ ಅಂತ ಅನ್ನೋದು ಮುಖ್ಯವಾಗಿ ಅನಾದಿ ಅಲ್ಲ, ಅಮುಖ್ಯವಾಗಿ ಅನಾದಿ ಅಂತ ತಾತ್ಪರ್ಯ. ಬೇಸಿಕಲಿ ಅನಾದಿತ್ವ ಅಂದ್ರೆ ಯಾವುದೇ ರೀತಿಯಾದ ಯಾವ ರೀತಿಯಾದ ವಿಕಾರವೂ ಇಲ್ಲದೆ ಇರುವುದನ್ನು ಅನಾದಿ ಅಂತೇವೆ ನಾವು. ವರ್ಣಗಳು ಆ ರೀತಿಯಿಂದ ಅನಾದಿ, ಅವಕ್ಕೆ ಯಾವ ಕಾಲದಲ್ಲೂ ಯಾವ ರೀತಿಯಾದಂತಹ ವ್ಯತ್ಯಾಸವೂ ಆಗೋದಿಲ್ಲ, ಹೇಗಿದೆಯೋ ಹಾಗೆ ಇರುತ್ತವೆ. ಆದರೆ ವೇದಗಳು ಮಾತ್ರ ಕ್ರಮವನ್ನು ಪಡ್ಕೋತಾವಲ್ಲ. ಆದ್ರಿಂದ ವರ್ಣದಂತೆ ವರ್ಣಗಳು ಹೇಗೆ ಅನಾದಿ ನಿತ್ಯ, ಆದ್ರಿಂದ ಅವು ಮುಖ್ಯವಾಗಿ ಅವಿಕಾರಿ ಅನಾದಿ ಅಂತ ಹೋಗ್ತೇವೋ ಆ ಥರ ಈ ವೇದಗಳಿಗಿಲ್ಲ. ಅಮುಖ್ಯವಾಗಿ ಇದು ಅನಾದಿ. ಅಮುಖ್ಯವಾಗಿ ಅನಾದಿ ಅಂದ್ರೆ ಅದನ್ನು ಹೊಸದಾಗಿ ಉಪದೇಶ ಮಾಡಿದವನು ಯಾರೂ ಇಲ್ಲ. ಆದ್ರಿಂದ ಅಮುಖ್ಯವಾಗಿ ಇದು ಅನಾದಿ ಅಂತ ಈಗ ತಿಳಿದು ಬರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.